ಹಾಲೆಲೂಯಾ, ಪ್ರೈಸ್ ದಿ ಲಾರ್ಡ್. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಈ ರಾತ್ರಿ ವೇಳೆಯಲ್ಲಿ ಮತ್ತೊಂದು ಆವರ್ತಿ ನಮ್ಮನ್ನೆಲ್ಲ ತೆಗೆಸಿಕೊಂಡು ಕರ್ತನ ಕರಗಳಲ್ಲಿ ಒಪ್ಪಿಸಿಕೊಟ್ಟು ಒಂದು ಚಿಕ್ಕ ಪ್ರಾರ್ಥನೆ ಮಾಡಿ ಒಂದು ವಾಕ್ಯ ಹೋಗೋಣ. ನೀತಿವಂತನಾದ ದೇವರೇ, ರಾಜಾದಿರಾಜನೇ, ಯೇಸು ಸ್ವಾಮಿ, ನಿಮಗೆ ಮಹಿಮೆಯಾಗಲಿ. ಸ್ತುತಿಗಳ ಮಧ್ಯೆ ವಾಸ ಮಾಡುತ್ತಿರೋ ದೇವರೇ, ಮಹಿಮೆ ಅರಸನು ನೀವು ಸ್ವಾಮಿ. ಈ ರಾತ್ರಿ ವೇಳೆಯಲ್ಲಿ ಮತ್ತೊಂದು ಆವರ್ತಿ ನಮ್ಮನ್ನೆಲ್ಲ ತೆಗೆಸಿಕೊಂಡು ನಿಮ್ಮ ಕರಗಳಲ್ಲಿ ಒಪ್ಪಿಸಿಕೊಡ್ತೀನಿ. ಪ್ರಾರ್ಥನೆ ಕೇಳೋದಕ್ಕಾಗಿ ಸ್ತೋತ್ರ. ಯೇಸು ಸ್ವಾಮಿ ಹೆಸರಲ್ಲಿ ಬೇಡ್ತೇನೆ, ಜೀವನ ತಂದೆ, ಆಮೆನ್. ವಾಕ್ಯ ಅದು ರೋಮಾಪುರದ ಪತ್ರಿಕೆ 12ನೇ ಅಧ್ಯಾಯ 16ನೇ ವಚನದಿಂದ ನಾವು ಓದಿಕೊಳ್ಳಿ. ನಿಮ್ಮ ಒಳಗೆ ಏಕ ಮನಸ್ಸುಳ್ಳರಾಗಿದೆ ಅಂತ ದೇವರು ತಾನೇ ತನ್ನ ಭಕ್ತರಿಗೆ ಹೇಳುವಂತ ಮಾತಾಗಿದೆ. ಹಾಲೆಲೂಯಾ. ನಮ್ಮಲ್ಲಿ ಏಕ ಮನಸ್ಸು ಉಳ್ಳರಾಗಿ ನಾವು ಪ್ರಾರ್ಥನೆ ಮಾಡುವುದಾದರೆ ಪರಲೋಕದಲ್ಲಿರುವ ದೇವರು ನಮ್ಮ ಪ್ರಾರ್ಥನೆಯನ್ನು ಕೇಳುವಂತವರಾಗಿದ್ದಾರೆ. ಆದರೆ ನಮ್ಮ ಮನಸ್ಸು ಏಕ ಮನಸ್ಸು ಇಲ್ಲದೆ ಭಕ್ತಿ ಕಡಿಮೆಯಾಗಿ ನಾವು ಪ್ರಾರ್ಥನೆ ಮಾಡಿದ್ರೆ ನಮ್ಮ ಪ್ರಾರ್ಥನೆ ಮನೆಯಿಂದ ಆಚೆ ಹೋಗೋದಿಲ್ಲ ಪ್ರಿಯರೇ. ಹಾಲೆಲೂಯಾ. ದೊಡ್ಡ ಸ್ಥಿತಿಯ ಮೇಲೆ ಮನಸ್ಸಿಡದೆ ದೀನರ ಸಂಗಡ ಬಳಕೆಯಾಗಿರ್ಲಿ. ಅಂದರೆ ಅರ್ಥ, ನಾವು ದೊಡ್ಡ ಸ್ಥಿತಿ, ನಾವು ಹಾಗೆ, ನಾವು ಹೀಗೆ ಅಂತ ಯಾವತ್ತು ನಮ್ಮನ್ನು ನಾವು ಹೆಚ್ಚಿಸಿಕೊಳ್ಳಬಾರದು. ದೇವರ ವಾಕ್ಯ ಹೇಳ್ತದೆ, ಯಾವನು ಹೆಚ್ಚಿಸಿಕೊಳ್ತಾನೋ ಅವನು ತಗ್ಗಿಸಲ್ಪಡ್ತಾವನೆ. ಯಾರು ಕಡೆಯವನು ಮೊದಲನೇವನಾಗ್ತಾನೆ, ಮೊದಲನೇವನು ಕಡೆಯವನಾಗ್ತಾನೆ ಎಂಬುದಾಗಿ ಈ ಸತ್ಯ ವಾಕ್ಯದಲ್ಲಿ ನಾವು ನೋಡಲ್ಪಟ್ಟಿದ್ದೀವಿ ಪ್ರಿಯರೇ. ಹಾಲೆಲೂಯಾ. ನಿಮ್ಮನ್ನು ನೀವೇ ಬುದ್ಧಿವಂತರೆಂದು ಎಣಿಸಿಕೊಳ್ಳಬೇಡ್ರಿ. ಹಾಲೆಲೂಯಾ. ಇವತ್ತು ನಮ್ಗೆ ಕೊಟ್ಟಿರೋ ಜ್ಞಾನ ದೇವರು ತಾನೇ. ನಾವು ದೇವರಿಗೆ ಯಾವತ್ತು ಕೃತಜ್ಞತೆ ಮಾಡುವಂತವರಾಗಿರ್ಬೇಕು. ದೇವರಿಗಿಂತ ನಾವು ದೊಡ್ಡವರಲ್ಲ. ಹಾಲೆಲೂಯಾ. ನಮ್ಮನ್ನ ನಾವು ಬುದ್ಧಿವಂತಿಕೆ ಅಂದ್ರೆ ನಮ್ಮನ್ನ ನಾವು ದೊಡ್ಡ ಸ್ಥಿತಿಗೆ ಮಾಡಿಕೊಂಡು ನಾವು ನಮ್ಗಿಂತ ಕೆಳಗಿರುವವರಿಗೆ ಯಾವತ್ತು ಕೀಳಾಗಿ ನೋಡಬೇಡ್ರಿ. ದೇವರು ಯೇಸು ಸ್ವಾಮಿ ಭೂಮಿ ಮೇಲೆ ಮಹತ್ ಕಾರ್ಯಗಳನ್ನ ಮಾಡಬೇಕಾದ್ರೆ ಶ್ರೀಮಂತರು ಬಡವರು ಯಾರು ಅಂತ ದೇವರು ಗಣನೆಗೆ ತೆಗೆದುಕೊಳ್ಳಿಲ್ಲ. ಎಲ್ಲರಿಗೂ ವಾಸಿ ಮಾಡಿದ್ರು, ಎಲ್ಲರಿಗೂ ಶಿಷ್ಯರಾಗಿ ಮಾಡ್ರಿ. ಮಾರ್ಕರ್ ಸುವಾರ್ತೆ ಹೇಳ್ತದೆ, ಲೋಕದ ಕಟ್ಟೆಗಳಿಗೂ ನೀವು ಸುವಾರ್ತೆಯನ್ನು ಸಾರ್ರಿ, ಶುಭ ವರ್ತಮಾನ ಸಾರ್ರಿ, ಮುಳುಗಿ ದೀಕ್ಷಾ ಸ್ನಾನ ಮಾಡಿಸ್ರಿ ಎಂಬುದಾಗಿ. ಹಾಲೆಲೂಯಾ. ಆದರೆ ಇಲ್ಲಿ ನಾವೇನ್ ಮಾಡ್ತೀವಿ? ದೊಡ್ಡ ಸ್ಥಿತಿಯನ್ನು ತೋರಿಸ್ತಾ ಇದ್ದೀವಿ ಪ್ರಿಯರೇ. ಅದು ಯಾವತ್ತು ದೇವರಿಗೆ ಇಷ್ಟ ಆಗುವುದಿಲ್ಲ. ಮುಂದೆ ಯಾರಿಗೂ ಅಪಕಾರಕ್ಕೆ ಅಪಕಾರವನ್ನು ಮಾಡಬೇಡಿ. ಯಾರಿಗೂ ಅಪಕಾರಕ್ಕೆ ಅಪಕಾರವನ್ನು ಮಾಡಬೇಡ್ರಿ, ನಿಂದನೆಗೆ ನಿಂದನೆಯನ್ನು ಮಾಡಬೇಡ್ರಿ. ಎಲ್ಲರಿಗೂ ನೀವು ಪ್ರೀತಿ ತೋರಿಸ್ರಿ, ಕರುಣೆ ತೋರಿಸಿರಿ. ಯಾಕಂದ್ರೆ ಯೇಸು ಸ್ವಾಮಿ ನಿಮ್ಗೆ ತೋರಿಸಿಕೊಟ್ಟಿದ್ದನ್ನೇ ನಿಮ್ಗೆ ಮಾಡ್ರಿ ಈ ಭೂಮಿ ಮೇಲೆ ಅಂತ ಸ್ವಾಮಿ ನಮಗೆ ಹೇಳಿಕೊಟ್ಟಿದ್ದಾರೆ ಪ್ರಿಯರೇ. ಹಾಲೆಲೂಯಾ. ಎಲ್ಲರ ದೃಷ್ಟಿಯಲ್ಲಿ ಯಾವುದು ಗೌರವವಾದದ್ದು ಅದನ್ನೇ ಯೋಚಿಸಿ ಸಾಧಿಸಿ. ಎಲ್ಲರ ದೃಷ್ಟಿಯಲ್ಲಿ ಏನಾಗಿದೆ? ಯಾವುದು ಒಳ್ಳೆಯದು, ಯಾವುದು ಗೌರವವಾದದ್ದು, ಯೇಸು ಸ್ವಾಮಿ ಯಾವುದ್ರ ಮೇಲೆ ಮೆಚ್ಚುಗೆ ಮಾಡ್ತಾರೆ, ಯೇಸು ಸ್ವಾಮಿ ಯಾವುದನ್ನು ಒಳ್ಳೆಯದು ಅಂತ ನಮಗೆ ತೋರಿಸಿಕೊಟ್ಟಿದ್ದಾರೆ, ಅದರ ಪ್ರಕಾರನೇ ನೀವು ಜೀವಿಸಿರಿ, ನಡೀರಿ, ಇನ್ನೊಬ್ಬರಿಗೆ ಮಾದರಿ ತೋರಿಸಿರಿ ಎಂಬುದಾಗಿ ದೇವರು ತಾನೇ ನಮಗೆ ಭೂಮಿ ಮೇಲೆ ನಡೆಸಿಕೊಡ್ತಾರೆ ಪ್ರಿಯರೇ. ಹಾಲೆಲೂಯಾ. ಸಾಧ್ಯವಾದರೆ ನಿಮ್ಮಂದಾಗುವ ಮಟ್ಟಿಗೆ ಎಲ್ಲರ ಸಂಗಡ ಸಮಾಧಾನದಿಂದಿರಿ. ಸಾಧ್ಯವಾದರೆ ನೀವು ಎಲ್ಲರ ಸಂಗಡ ಏನಂತೆ? ಸಮಾಧಾನದಿಂದ ಇರ್ರಿ. ಕ್ರಿಸ್ತರ ನಾವು ಯೇಸು ಸ್ವಾಮಿನ ಹಿಂಬಾಲಿಸಿಕೊಂಡು ಹೋಗುವಂತವರಿಗೆ, ಅಂದರೆ ಶಿಷ್ಯರನ್ನಾಗಿ ನಾವು ಹೋಗುವಂತವರಿಗೆ, ಮಕ್ಕಳಾಗಿ ಹೋಗುವಂತವರಿಗೆ ಪ್ರತಿಯೊಬ್ಬರಿಗೂ ದೇವರು ಹೇಳ್ತಾರೆ, ನೀವು ಎಲ್ಲಾ ವಿಷಯದಲ್ಲೂ ಸಮಾಧಾನದಿಂದ ಇರ್ರಿ. ಹಾಲೆಲೂಯಾ. ನೀವು ಮುಯ್ಯಿ ತೀರಿಸದೆ ಯಾವಾಗಲೂ ನೀವು ಏನ್ ಮಾಡ್ಬೇಕಂತೆ? ನಾವು ಮುಯ್ಯಿ ತೀರಿಸದನ್ನ ದೇವರಿಗೆ ಬಿಟ್ಟು ನಾವು ಸಮಾಧಾನವಾಗಿರ್ಬೇಕು ಪ್ರತಿಯೊಂದು ವಿಷಯದಲ್ಲಿ. ಹಾಲೆಲೂಯಾ. ನನ್ನ ಕೆಲಸ ನಾನೇ ಪ್ರತಿಫಲವನ್ನು ಯಾರು ಪ್ರತಿಫಲ ಕೊಡುವರಾಗಿದ್ದಾರೆ ನೋಡ್ರಿ. ದೇವರು ನಮ್ಮನ್ನ ಉಂಟು ಮಾಡಿ ಭೂಮಿ ಮೇಲೆ ಬಿಟ್ಟಿದ್ದಾರೆ. ನಾವು ಸಮಾಧಾನದಿಂದ ಇರ್ರಿ. ಯಾರಾದ್ರೂ ನಿಮ್ಗೆ ಕೇಡು ಬಯಸುವುದಾದರೆ, ಯಾರಾದ್ರೂ ನಿಮ್ಗೆ ದ್ರೋಹ ಬಯಸುವುದಾದರೆ, ನಿಮ್ಮ ಮೇಲೆ ಕೆಟ್ಟ ಕೆಟ್ಟ ಮಾತುಗಳನ್ನ ಹೋಲಿಸುವುದಾದರೆ ನೀವು ಏನ್ ಮಾಡ್ರಿ? ಸಮಾಧಾನದಿಂದ ಪ್ರಾರ್ಥನೆ ಮಾಡ್ರಿ. ಎಲ್ಲದಕ್ಕೂ ಮುಯಿ ತೀರ್ಸೋದು ನಾನೇ ಎಂಬುದಾಗಿ ಸ್ವಾಮಿ ನಮ್ಗೆ ತೋರಿಸ್ತಾರೆ. ನಾವೇನ್ ಮಾಡ್ತೀವಿ? ಪ್ರಾರ್ಥನೆಗೆ ಹೋಗ್ತೀವಿ, ಆಲಯಕ್ಕೆ ಹೋಗ್ತೀವಿ, ಇವೆಲ್ಲ ಪ್ರಾರ್ಥನೆ ಕೇಳ್ತೀವಿ, ವಾಕ್ಯ ವಚನ ಓದುತ್ತೀವಿ, ಪ್ರಾರ್ಥಿಸ್ತೇವೆ. ಒಂದು ಯಾವ್ದಾರು ಒಂದು ಜಗಳ ಬಂದಾಗ ಏನ್ ಮಾಡ್ತೀವಿ? ಸ್ವಾಮಿ ನಿನ್ ಸೈಡಿಗಿರಿ ಸ್ವಾಮಿ, ನಾನ್ ಸ್ವಲ್ಪ ಜಗಳ ಮಾಡಿ ಬರ್ತೇನೆ. ಹಾಗಾಗಿ ಆ ತರ ದೇವ್ರು ಎಲ್ಲೂ ಹೇಳ್ಕೊಟ್ಟಿಲ್ಲ ಪ್ರಿಯರೇ. ನೀವು ಸಮಾಧಾನ ಆಗಿರ್ರಿ, ಮುಯಿ ತೀರ್ಸೋದು ನಾನು ಎಂಬುದಾಗಿ ಸ್ವಾಮಿ ನಮ್ಗೆ ಹೇಳಿಕೊಡ್ತಾ ಇದ್ದಾರೆ.
ಹಾಲೆಲೂಯ. ಹಾಗಾದರೆ ನಿನ್ನ ವೈರಿ ಹಸಿದಿದ್ದರೆ ಅವನಿಗೆ ಊಟಕ್ಕೆ ಬಡಿಸು, ಬಾಯಾರಿದ್ದರೆ ನೀರು. ಕುಡಿಯುವುದಕ್ಕೆ ಕೊಡು. ಹಾಲೆಲೂಯ. ನೋಡಿ ಇಲ್ಲಿ ಏನಿದೆ, ನಿನ್ನ ವೈರಿಯು, ನಿನಗೆ ದಂಡೆತ್ತಿ ಬರುವಂತ ವೈರಿಗಳು ಯಾರೇ ಇದ್ದರು, ನಿಮಗೆ ಎಲ್ಲಿ ಏನಾದ್ರು ಒಂದು ಬೈದು ಒಂದು ಗಲಾಟೆ ಮಾಡಿ ಒಂದು ಏಟು ಹೊಡೆದಿದ್ದರು ಪ್ರಿಯನೇ, ಅವನಿಗೋಸ್ಕರ ಪ್ರಾರ್ಥನೆ ಮಾಡ್ರಿ. ಕೆಲವೊಂದು ಸಮಯ ಅವನಿಗೆ ಊಟಕ್ಕೆ ಇಲ್ಲ ಅಂತಂದ್ರೆ ಅವನಿಗೆ ಊಟಕ್ಕೆ ಕೊಡ್ರಿ, ಕುಡಿಲಿಕ್ಕೆ ನೀರು ಕೊಡ್ರಿ, ಅವ್ರ ಕುಟುಂಬಕ್ಕೋಸ್ಕರ ಪ್ರಾರ್ಥನೆ ಮಾಡ್ರಿ. ಅವಾಗ ದೇವರು ತಾನೇ ನಿಮ್ಮ ಪ್ರಾರ್ಥನೆಯನ್ನು ಮೆಚ್ಚುವಂತವರಾಗಿದ್ದಾರೆ. ಹಾಲೆಲೂಯ. ಹೀಗೆ ಮಾಡುವುದರಿಂದ ಅವನ ತಲೆಯ ಮೇಲೆ ಕೆಂಡಗಳನ್ನು ನೋಡಿ, ಅವನ ತಲೆ ಮೇಲೆ ಕೆಂಡಗಳನ್ನ ಕೂಡಿಸಿಟ್ಟಿದೆ. ಯಾಕೆ? ಅಯ್ಯಯ್ಯೋ, ನಾನು ಆತನಿಗೆ ಗಲಾಟೆ ಮಾಡಿದೆ, ಅವ್ರ ಕುಟುಂಬದ ಮೇಲೆ ದಂಡೆತ್ತಿ ಹೋದೆ, ಅವ್ರ ಕುಟುಂಬಕ್ಕೆ ಗಲಾಟೆ ಮಾಡಿ ಓಡ್ತಿ, ತುಂಬಾ ನಾನು ಬೈಗುಳವನ್ನ ಮಾತನಾಡಿ ಎಲ್ಲ ನನ್ನ ಕೆಟ್ಟ ಕೆಟ್ಟ ಶಬ್ದಗಳಿಂದ ಅವ್ರಿಗೆ ನಿಂದಿಸಿದೆ. ಆದರೂ ಅವನು ನನಗೋಸ್ಕರ ಬಂದು, ನನ್ನ ಕುಟುಂಬಕ್ಕೋಸ್ಕರ ಬಂದು ಪ್ರಾರ್ಥನೆ ಮಾಡಿ ನೀರು ಕೊಟ್ಟು ಒಂದು ಊಟ ಕೊಟ್ಟಿದ್ದಾನೆ. ಅಯ್ಯೋ, ಅಂತವರ ಮೇಲೆ ನಾನು ಇಂಥ ಕೆಲಸ ಮಾಡಿದೆ ಅಂತ ಹೇಳಿ ಅವನು ಮಾನಸಾಂತರ ಪಟ್ಟಿ ಆತನು ಬರ್ತಾನೆ, ಸಹೋದರ ನನ್ನ ತಪ್ಪನ್ನು ಕ್ಷಮಿಸಿ ಬಿಡು, ನಾನು ದೇವರ ಯೇಸು ಸ್ವಾಮಿನ ಅಂಗೀಕಾರ ಮಾಡಿಕೊಳ್ಳುತ್ತೇನೆ ಎಂಬುದಾಗಿ. ಅವಾಗ ಆತನಿಗೆ ನೀವು ಪ್ರಾರ್ಥನೆ ಮಾಡಿದ್ರೆ, ನಿಮ್ಮೊಟ್ಟಿಗೆ ಪ್ರಾರ್ಥನೆಗೆ ಕೂತ್ಕೊಂಡು ಅವನು ಆಲಯಕ್ಕೆ ಬಂದು ದೇವರನ್ನ ಆರಾಧನೆ ಮಾಡುವಂತ ಕೆಲಸ ಇಲ್ಲಿ ಭೂಮಿ ಮೇಲೆ ಪ್ರತಿ ಒಂದು ದೇವರ ಆದುಕೊಂಡ ಜನಾಂಗಗಳು ಮಾಡುವಂತವರಾಗಿದ್ದಾರೆ. ಸೇಡಿಗೆ ಸೇಡು ತೀರ್ಸದೆ, ಮುಯ್ಯಿಗೆ ಮುಯ್ಯಿ ತೀರ್ಸದೆ, ಇವೆಲ್ಲ ನನ್ನ ಕೆಲಸ ಆಗಿದೆ. ನೀನು ಸಮಾಧಾನದ ಇದ್ದು ಅವ್ರಿಗೋಸ್ಕರ ನೀನು ಪ್ರಾರ್ಥನೆ ಮಾಡಿ, ಅವ್ರ ಕುಟುಂಬಕ್ಕೋಸ್ಕರ ಪ್ರಾರ್ಥನೆ ಮಾಡಿ ಎಂಬುದಾಗಿ ನೀವು ಆರ್ತಿ ನಡೆದರೆ ಲೋಕವೆಲ್ಲ ಜನಗಳು ನೋಡ್ತೇವೆ, ನೀವು ವ್ಯತ್ಯಾಸವಾದ ಮನುಷ್ಯ. ಈತನಲ್ಲಿ ನಾನು ಒಂದು ಕೆಟ್ಟ ಶಬ್ದ ಕೇಳಲಿಲ್ಲ, ಒಂದು ಕೆಟ್ಟ ಅಭ್ಯಾಸ ನೋಡ್ಲಿಲ್ಲ, ಒಂದು ಕೆಟ್ಟ ನೋಟವನ್ನು ನೋಡ್ಲಿಲ್ಲ, ಈತನು ಯಾರು ಇರಬಹುದು? ಅವಾಗ ಅವನು ಬಂದು ಕೇಳ್ತಾನೆ, ಸಹೋದರ, ಇಷ್ಟು ಗಲಾಟೆ ಮಾಡಿದ್ವಿ, ಇಷ್ಟು ನಿಮ್ಮ ಮೇಲೆ ನಿಂದನೆಯನ್ನ ಮಾಡಿದ್ವಿ, ಅಪಕಾರಕ್ಕೆ ನಾವು ಅಪಕಾರ ಮಾಡದಲ್ಲಿ ನಿಮ್ಗೆ ಏನೇನೋ ಕೆಟ್ಟ ಶಬ್ದಗಳಿಂದ ನಿಂದಿಸಿದ್ವಿ, ನಾವು ಉಪಕಾರ ಮಾಡಲಿಲ್ಲ. ನಾನು ನಿನಗೆ, ನೀನ್ ನನಗೆ ಉಪಕಾರ ಮಾಡ್ತಿದ್ಯಾ, ನಾನ್ ನಿನಗೆ ಅಪಕಾರ ಮಾಡಿದ್ದೇನೆ ಅಂತ ಹೇಳುವಾಗ, ಅವಾಗ ನೀವು ಹೇಳ್ತೀರಿ, ನಾವು ನಂಬಿರುವ ಯೇಸು ಸ್ವಾಮಿ ನಮಗೆ ಕಲಿಸಿಕೊಟ್ಟಿದ್ದು, ಸಹೋದರ, ಈ ವಾಕ್ಯದ ಮುಖಾಂತರ ನೀವು ಸಮಾಧಾನ ಆಗಿದ್ದು ಒಬ್ರಿಗೊಬ್ರು ಪ್ರೀತಿಸಿರಿ, ಕರುಣೆ ತೋರಿಸಿರಿ, ಅವ್ರಿಗೋಸ್ಕರ ಪ್ರಾರ್ಥನೆ ಮಾಡ್ರಿ, ಹೊಟ್ಟೆಗೆ ಊಟ ಇಲ್ಲದ್ರೆ ಊಟ ಕೊಡ್ರಿ, ನೀರು ಕೊಡ್ರಿ. ಇದು ನಮ್ಮ ದೇವರು, ನನ್ನ ಯೇಸು ಸ್ವಾಮಿ ನನಗೆ ಕಲಿಸಿಕೊಟ್ಟಿದ್ದಾರೆ ಎಂಬುದಾಗಿ ನೀವು ಹೇಳುವಾಗ, ಅವನಲ್ಲೇ ಮಣ್ಕಾಲು ಹಾಕಿ ಅಲ್ಲೇ ದೇವರನ್ನ ಕ್ಷಮ ಕೇಳ್ತಾನೆ, ಸ್ವಾಮಿ, ನಾನು ಪಾಪಿಯಾಗಿದ್ದೇನೆ, ನನ್ನನ್ನ ಕರುಣಿಸು, ನನ್ನ ದ್ರೋಹವನ್ನ ಅಳಿಸಿಬಿಡು ದೇವರೇ, ಇನ್ನ ಮೇಲೆ ನಿನಗಾಗಿ ಸ್ವಾಮಿ ನಾನು ಜೀವಿಸ್ತೇನೆ ಎಂಬುದಾಗಿ ಆ ಮಾತು ಈ ಜನಗಳು ಹೇಳುವಂತವರಾಗಿದ್ದಾರೆ. ಹಾಗಾಗಿ ಈ ಕೊಟ್ಟಂತ ಸಂದೇಶಕ್ಕಾಗಿ ಸ್ತೋತ್ರ ಮಾಡಿಕೊಂಡು ಚಿಕ್ಕ ಪ್ರಾರ್ಥನೆ ಮಾಡಿ ಮುಕ್ತಾಯ ಮಾಡೋಣ. ಪ್ರೀತಿ ಸ್ವರೂಪನಾದ ಎಲ್ಲ ಕಣ್ಮುಚ್ಚಿ, ಪ್ರೀತಿ ಸ್ವರೂಪನಾದ ದೇವರೇ, ಮಾನವ ಕುಲಕ್ಕೆ ಶ್ರೇಷ್ಠವಾದ ದೇವರೇ, ಆಕಾಶ ಭೂಮಿ ಅಳೆದೋಗ್ಬೋದು, ನಿಮ್ಮ ಮಾತು, ನಿಮ್ಮ ವಾಕ್ಯ, ನಿಮ್ಮ ವಚನ ಒಂದು ಅಳಿಯುವುದೇ ಇಲ್ಲ. ಇದು ಸೇನಾಧೀಶ್ವರನಾದ ಯೆಹೋವನ ನುಡಿಯಾಗಿದೆ ಸ್ವಾಮಿಯೇ. ಈ ವಾಕ್ಯದ ಮುಖಾಂತರ ಸ್ವಾಮಿ ನಿಮ್ಮ ಮಾತನಾಡೋದಕ್ಕಾಗಿ ಸ್ತೋತ್ರ ದೇವರೇ. ದೇವರನ್ನ ಆದುಕೊಂಡವರು, ದೇವರನ್ನ ಹಿಂಜಾರಿ ಹೋದಂತವರಿಗೆ ತಾರತಮ್ಯವನ್ನು ಸ್ವಾಮಿ ದೇವರೇ ನೀ ತೋರಿಸ್ಕೊಂಡಿದ್ದಕ್ಕಾಗಿ ನಿಮಗೆ ಸ್ತೋತ್ರ ಮಾಡುತ್ತೇನೆ ರಾಜಾವೇ. ಹಾಲೆಲೂಯಾ. ಕರ್ತನೆ, ಪ್ರೀತಿಯ ಸಹೋದರ ಜೇಸುಗಾಗಿ ಪ್ರಾರ್ಥನೆ ಮಾಡ್ತೀನಿ ದೇವರೇ, ಮಗನನ್ನು ಕರ್ತನೆ ಮುಟ್ಟು ಸ್ವಾಮಿ, ಅಭಿಷೇಕಿಸು ದೇವರೇ, ಸ್ತೋತ್ರ ಕರ್ತನೆ ಸ್ವಾಮಿ ದೇವರೇ. ಈ ಮಗನನ್ನು ಕರ್ತನೆ ಸ್ವಾಮಿ ದೇವರೇ ನಿಮ್ಮ ಕರಗಳಲ್ಲಿ ಒಪ್ಪಿಸ್ಕೊಡ್ತೀನಿ. ಮತ್ತೆ ಸ್ವಾಮಿ ದೇವರೇ, ನಿಮ್ಮ ಬಳಿಗೆ ಬಂದಿರುವಂತಹ ಮಗನನ್ನು ಕರ್ತನೆ ಎಂದಿಗೂ ಕೈ ಬಿಡಬೇಡ ದೇವರೇ, ಸ್ತೋತ್ರ. ಕುಟುಂಬವಾಗಿ ದೇವರೇ ಆಶೀರ್ವಾದ ನಿಧಿಯಾಗಿ ಮಾತನಾಡಲಿ. ತಂದೆ, ಮಗ, ಪವಿತ್ರಾತ್ಮನ ಹೆಸರಿನಲ್ಲಿ ನಾ ಪ್ರಾರ್ಥಿಸುವಾಗ ದೇವರೇ, ಇವನ ಮನಸ್ಸಿನಲ್ಲಿ ಸ್ವಾಮಿ ಚಂಚಲ ಮನಸ್ಸು ಉಂಟಾಗ್ತಾ ಇದೆ ದೇವರೇ, ಸ್ತೋತ್ರ. ಹಲ್ಲೆಲೂಯಾ. ಒಮ್ಮೆ ಮನಸ್ಸು ನಾನು ಪ್ರಾರ್ಥನೆಯಲ್ಲಿ ಮುಂದೆ ಹೋಗ್ಬೇಕು ಅಂತದೆ, ಇನ್ನೊಂದು ಸಲ ಆ ಪ್ರಾರ್ಥನೆಯಿಂದ ಆತನು ಯಾಕೋ ಕುಗ್ಗಿ ಹೋಗುವಂತ ರೀತಿ ದೇವರೇ ಈ ಮಗನಿಗೆ ನಡೀತಾ ಇದೆ ಸ್ವಾಮಿ. ಅದು ಏನೇ ಇದ್ದರೂ ಸ್ವಾಮಿ, ಯಾವುದೇ ವಿಷಯವಾಗಿದ್ರು ದೇವರೇ, ನಿಮಗೆ ಅಸಾಧ್ಯವಾದ ಕಾರ್ಯ ಒಂದು ಇಲ್ಲ ದೇವರೇ. ನೀವು ಹೇಳ್ತೀರಿ, ನನ್ನಿಂದ ಆಗದ ಅಸಾಧ್ಯವಾದ ಕಾರ್ಯವಾದ ಒಂದಾದ್ರೂ ಉಂಟೋ? ಇಲ್ಲ ದೇವರೇ, ನಿಮ್ಮಿಂದ ಒಂದು ಕಾರ್ಯಗಳು ಆಗುವುದೇ ಇಲ್ಲ ಅಂತ ಸ್ವಾಮಿ ಯಾರಿಗೂ ಹೇಳಿಕ್ಕಾಗುವುದಿಲ್ಲ. ಯಾಕಂದ್ರೆ ಆಕಾಶ ಭೂಮಿಯನ್ನು ಒಂದು ಮಾತಿನ ಮೇಲೆ ಸೃಷ್ಟಿ ಮಾಡಿದ ದೇವರೇ ನೀನು ಸ್ವಾಮಿ. ಮನುಷ್ಯ ಮಾತ್ರ ಎಷ್ಟು ಮಾತ್ರದವನು ಸ್ವಾಮಿ ದೇವರೇ, ಕರ್ತನೆ. ಹಾಗಾಗಿ ಸ್ವಾಮಿ, ಈ ಕುಟುಂಬವನ್ನ ಸ್ವಾಮಿ ದಾನವಾಗಿ ಕೊಟ್ಟಂತ ಒಂದು ಗಂಡು ಮಗುವನ್ನು ಆಶೀರ್ವದಿಸು, ಇವ್ರ ಮನೆಯವ್ರನ್ನ ಆಶೀರ್ವದಿಸು. ಜಾನ್ಸನ್ಗಾಗಿ, ಲೀನಕ್ಕಂಗಾಗಿ, ಅಲೆಕ್ಸಿಗಾಗಿ ಹಾಗೂ ಸ್ವಾಮಿ ದೇವರೇ ಅಪ್ಪುಗಾಗಿ ಪ್ರಾರ್ಥನೆ ಮಾಡ್ತೀನಿ ಸ್ವಾಮಿ ದೇವರೇ. ಎಲ್ಲರೂ ಕರ್ತನೆ
ಕರ್ತನನ್ನು ಸ್ವಾಮಿ ವಾಕ್ಯದ ಮುಖಾಂತರ ಕಂಡುಕೊಂಡು ಸ್ವಾಮಿ ನಿತ್ಯರಾಜ್ಯಕ್ಕೆ ಹೋಗಲಿಕ್ಕೆ ಈ ಭೂಮಿ ಮೇಲೆ ಬದುಕುವಂತೆ ಸಹಾಯ ಕೃಪೆ ಎಲ್ಲವನ್ನು ಪರಲೋಕದಿಂದ ಒದಗಿ ಬರಲಿಕ್ಕೆ ಪ್ರಾರ್ಥಿಸ್ತೇನೆ ತಂದೆ ಮಗ ಪವಿತ್ರಾತ್ಮನ ಹೆಸರಿನಲ್ಲಿ ಪ್ರಾರ್ಥನೆ ಕೇಳಬೇಕಾಗಿ ಸ್ತೋತ್ರ ಯೇಸು ಸ್ವಾಮಿ ಶ್ರೀ ಬಿಡ್ತೀನಿ ಜೀವನ ತಂದೆ ಆಮೆನ್. ನನ್ನ ಮನವೇ ಯೆಹೋವನನ್ನೇ ಕೊಂಡಾಡು, ನನ್ನ ಸರ್ವನೆಗಳ ಪರಿಶುದ್ಧ ನಾಮವನ್ನು ಕೀರ್ತಿಸಿ. ನನ್ನ ಮನವೇ ಯೆಹೋವನನ್ನೇ ಕೊಂಡಾಡು, ಆತನ ಮಾಡಿ ಸಕಲ ಉಪಕಾರವನ್ನು ಮರೆಯಬೇಡ. ನಮಗೆ ಜಯ ಕೊಟ್ಟ ದೇವರಿಗೆ ಸ್ತೋತ್ರ ಮಾಡೋಣ. ಹಲ್ಲೇಲೂಯಾ, ಹಲ್ಲೇಲೂಯಾ, ಹಲ್ಲೇಲೂಯಾ. ತಂದೆಯಾದ ದೇವರ ಪ್ರೀತಿಯು, ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು, ಪವಿತ್ರಾತ್ಮರ ಅನ್ಯೋನ್ಯತೆ ಐಕ್ಯತೆ ಎಲ್ಲರ ಸಂಗಡಾಗಿರಲಿ. ದೇವರನ್ನು ಆಶೀರ್ವದಿಸಲಿ.